ಇಲ್ಲನಾ ಲೈಟ್ ಲೈಟ್ ಆಗುತ್ತೆ ಇಲ್ಲ ಇತ್ತಲ್ಲ ಗಿಡ ಗಂಟಕ ಇಲ್ಲ ಕಡಿಮೆ ಇಡೋ ಗ್ಯಾಸ್ ಕಡಿಮೆನೇ ಇಟ್ಟೇನೆ ದೊಡ್ಡ ಗ್ಯಾಸ್ ಅಲ್ಲ ಕರ್ಗ ಆಗುತ್ತಲ್ಲ ಅದು ಎಣ್ಣೆದ ಅಂಶ ಅದ್ರೊಳಗೆ ಬಿಡ್ಬೇಕಷ್ಟ. ಶಿವಾಂಶದ ಅದ ಈಗ ಜ್ವರ ಆಯ್ತು ಆಮೇಲೆ ಜ್ವರ ಒಂದು 2 ದಿನ ಇರ್ತಾವಂದ ಈಗ 2 ಕಡೆ ಇರ್ತಾವ ಫಸ್ಟ್ ಇವತ್ತು ಸದ್ಯದಲ್ಲಿ ಜ್ವರ ಒಂದು 2 ದಿವಸ ಆಮೇಲೆ ಫಸ್ಟ್ ಅರಿಶಿನ ಹಾಕಿ ಇದಿಷ್ಟು ಹಾಕ್ಬೇಕು ನೋಡಿ, ಎಷ್ಟು ಗಮ್ ಅಂತ ಸ್ಮೆಲ್ ಬರತ್ತೈತಿ. ಇದು ಅರಸಿನ ಫುಲ್ ಹಸಿ ಶುಂಠಿ ಅರಸಿನ ಇದು ಶುಂಠಿ ಎಲ್ಲ ಅರಿಶಿನ ಹಸಿ ಅರಸಿನ ಕೊಂಬಿರುತ್ತಲ್ಲ ಅರಿಶಿನ ಕೊಂಬು ಅರಸಿನ ಕೊಂಬು ಇಷ್ಟು ಹಾಕು, ಎಲ್ಲ ಒಟ್ಟಿಗೆ ಹಾಕ್ಬಿಡು, ರುಬ್ಬು ಮಿಕ್ಸಿಗೆ ಆಗುತ್ತೆ. ಇದಾಕಿನಿ ಬಜ್ಜಿ ಅದ ಬಜ್ಜಿ ಆತ ಎಲ್ಲ ಒಟ್ಟಿಗೆ ಹಾಕಿದ್ರೆ ಇದು ಆಗುತ್ತೆ ಅನ್ಸುತ್ತ, ಸಣ್ಣ ಆಗ್ಬೋದು. ಹಾಂ ಇದನ್ನು ಹಾಕು, ಅಜ್ವೈನ್ ಅಜ್ವೈನ್ ಕೊಟ್ಟೆ ಇದು ಬೆಳ್ಳುಳ್ಳಿ ಈ ಬಿಸಿ ಐತ್ರಿ, ಬಿಸಿ ನೀರು, ಎಣ್ಣೆ, ಬೆಳ್ಳುಳ್ಳಿ, ಈಗ ಬೇವಿನ ಸೊಪ್ಪು ಹಾಕು, ಅಷ್ಟು ಹಾಕ್ಬಿಡು. ಒಂದು 2-3 ದಿನ ಸ್ವಲ್ಪ ಚಿಗುರಿತ್ತಲ್ಲ ಅಟ್ಲೀಸ್ಟ್ ಇಲ್ಲಿ ಬೇವಿನ ಸೊಪ್ಪರ ಸಿಗಾಕತ್ತಲ್ಲ. ಹಾಂ, ಕೋಲ್ಕತ್ತಾದ ಬೇವಿನ ಸೊಪ್ಪು ಹುಡ್ಕೊಂಬರಕ್ಕೆ ಹೋಗ್ಬೇಕಿತ್ತು. ಹಾಕ್ಬಿಡು, ಅದಿಷ್ಟು ಹಾಕಿ ಹಿಂಗೆ ಹತ್ತಕ್ಕೆ ಬಿಡು. ಸ್ವಲ್ಪ ನೀರು ಹಾಕ್ಬೇಕನಲ್ಲ, ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಡ. ಇದು ಚೆನ್ನಾಗಿ ಕಾಣತೈತಿ ಕಲರ್. ಅರಿಶಿನ ಅಂದ್ರೆ ಕಡಿಮೆ ಆತೇನಲ್ಲ, ಆಗೈತಿ ಸರಿ. ಹಾಕಿ ಬರ್ರಿ, ಈಗೆಲ್ಲಿ ತೋರಿಸು. ಈಗ 1 ವಾರ ಆಗುತ್ತೆ ಆಳಿದು. ಹಾಕಿದಕ್ಕೆ ಹಾಂ ಹಂಗೆ ಬೇಬಿ ಇದ್ದಂಗೆ ಚೆಕ್ಕ ಆತಲ್ಲ. ಮೊನ್ನೆ ಇಷ್ಟ ಮಾಡಿದ್ರೇನು? ಮನೆಗೆ ಸ್ವಲ್ಪ ಕಡಿಮೆ ಆಗ್ತದೆ. ಹಾಂ, ಅದನ್ನು ಬಿಸಿ ಮಾಡೋಣ. ಫಸ್ಟ್ ಇದು ಬಿಸಿ ಹಾಕಿ ಇಡೋದ್ರ ಮೇಲೆ ಎಣ್ಣೆ ಮತ್ತು ಬೆಳ್ಳುಳ್ಳಿ. ಇದು ತಲೆಗೆ ಹಚ್ಕೊಳಕಲ್ಲ, ತಲೆಗೆ ಹಾಕಾಕ. ತಲೆಗೆ ಹಚ್ಕೊಳಕ? ಹಾಂ, ತಲೆಗೆ ಹಾಕಕ್ಕೆ. ಅದ್ರ ಮೇಲೆ ಇಡು, ಬಿಸಿ ಆಗುತ್ತಾ. ಸ್ವಲ್ಪ ಅದ್ರದ್ದು ಬೆಳ್ಳುಳ್ಳಿದ ಅಂಶ ಎಲ್ಲ ಉಳಿಬೇಕು, ಅದಕ್ಕೊಳಗಡೆ ಹೋಗಿ. ಈಗ ಎಷ್ಟು ಬೇಕಲ್ಲ ಅಷ್ಟೇ. ಇದು ಬಿಸಿನೂ ಐತಲ್ಲ ಮಿಕ್ಸರ್. ಹಾಕ, ಹಾಕಿದಕ್ಕೆ ಹೆಣ್ಣು ಕಾಯತ್ತೈತೆ. ಹಾಕು. ಹಾಂ, ದಿನ ಹಚ್ಕೊಳತ್ತಲ್ಲ ಅಷ್ಟು ಬೇಕು ಮೈಗಾಗ. ಸಾಕು, ಸ್ವಲ್ಪ ಸಾಕಿನ ಸ್ವಲ್ಪ.
ಕಡಿಮೆ ಆಗುತ್ತೆ ಅಲ್ಲಿ ಹಚ್ಕೊಂಡು ಮುಂದೆ ಉಳಿದ್ರೆ ಏನಾಗಲ್ಲ. ಸಾಕು. ನೀನು ಹಚ್ತಿರ್ತಿದ್ಯಲ್ಲ ನೋಡು. ಅಲ್ಲ ದುಂಡ್ಯಾಗ ತಿರುಗಿದ್ರ ಅದ್ರದಾಗ ಘಮ ಬೇರೆ ಇರುತ್ತೆ. ಬೇವಿನ ಸೊಪ್ಪು ಮತ್ತು ಅರಶಿನದ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಸೊ ಅದನ್ನು ಮೈಗೆ ಹಚ್ಕೊಂಡು ಒಂದು 21 ಡೇಸು ಬೆಳಗ್ಗೆ ಮತ್ತು ರಾತ್ರಿ ಹಚ್ಕೊಂಡು ಸ್ನಾನ ಮಾಡುವಂಥದ್ದು. ಬಿಸಿ ಬಿಸಿ ನೀರನ್ನು ಹಾಕ್ಕೋಬೇಕು. ಹಾಗೆ ಕೆಂಡದಲ್ಲಿ ಈ ರೀತಿ ಹೋಲ್ ಬಾಡಿಯನ್ನೆಲ್ಲ ಪ್ರೈವೇಟ್ ಪಾರ್ಟ್ಸ್ ಕೂಡ ಬಿಸಿ ಮಾಡ್ಕೋಬೇಕು. ಈ ರೀತಿ ಕೈ ಕಾಲು ಎಲ್ಲ ಚೆನ್ನಾಗಿ ಕಾಸ್ಕೋಬೇಕಾಗುತ್ತೆ, ಬಿಸಿ ಮಾಡ್ಕೋಬೇಕು. ನಮ್ಮ ಹತ್ರ ಕೆಂಡ ಇಲ್ಲ, ಈ ರೀತಿ ಹೀಟರ್ ಇರೋದ್ರಿಂದ ಇದರಲ್ಲೇ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ 21 ಡೇಸು ಇಲ್ಲಾಂದರೆ 1 ತಿಂಗಳು ಕೂಡ ಮಾಡಿದ್ರೂ ಪರವಾಗಿಲ್ಲ. ಅಂದರೆ ಬಾಣತಿಗೆ ಈ ರೀತಿ ಮಾಡೋದ್ರಿಂದ ಅವರು ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ, ಚೆನ್ನಾಗಿ ರೆಸ್ಟ್ ಕೂಡ ಸಿಗುತ್ತೆ ಅಂತ ಹೇಳಿ ಹಳ್ಳಿ ಕಡೆಯಲ್ಲೆಲ್ಲ ಈ ರೀತಿ ಮಾಡ್ತಾರೆ. ನಮ್ಮ ಮನೇಲೂ ಸಹ ಇದೇ ರೀತಿ ಬಾಣತಿಯ ಆರೈಕೆಯನ್ನು ಮಾಡೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಬೇಬಿ ಬಾತ್ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ, ಆ ವಿಡಿಯೋ